ರಾಜ್ ಅವರೇ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಬಿಸಿಲಿಂದ ಜನರಿಗೆ, ದುಡಿಯುವಂಥ ಜನರಿಗೆ? ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇದೆ, ಮತ್ತು ವಾಮಿಟ್ ಬರುವಂಥದ್ದು, ಸಲೆತ್ತುವಂಥದ್ದು, ಕಣ್ಣಿನ ನೀರಿನ ಅಂಶನ ಹೀರ್ಕೊಳ್ಳೋಂಥದ್ದು, ಮತ್ತು ಚರ್ಮದ ಅಂಗಾಂಗಗಳನ್ನು ಇರುವಂಥ ನೀರಿನ ಅಂಶವನ್ನು ಹೀರ್ಕೊಳ್ಳೋಂಥದ್ದು, ಮತ್ತು ಚರ್ಮ ಸುಡುವಂಥದ್ದು. ಈಗ ಸೂರ್ಯನ ಬಿರುಳು ಹೆಚ್ಚಾದಂತೆ ನೇರಳೆತೀತ ಕಿರಣಗಳು ಹೆಚ್ಚಾಗಿರುತ್ತೆ, ಅದು ಸುಡುವಂಥ ಗುಣ ಅದರದ್ದು. ಚರ್ಮನ ಸುಡ್ಬೋದು ಅಥವಾ ನಮ್ಮನೆ ಸುಡ್ಬೋದು, ಆ ಮಟ್ಟಕ್ಕೆ ಈ ಬಿಸಿಲಿದೆ. ಈ ಬಿಸಿಲಿಗೆ ಕಾರಣ ಏನಂದರೆ ಜಗತ್ತಿನಲ್ಲಿರುವಂಥ ಎಲ್ಲ ಹಿಮಪರ್ವತಗಳು ಕರಗ್ತಾ ಇರೋದು ಕಾರಣ, ಮತ್ತು ಬಿಸಿ ಗಾಳಿ ಕಾರಣ. ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿದ್ರೆ ಆಗಲೇ ಸಾರ್ ಹೇಳಿದೆ, ಗಿಡ ಮರಗಳ ಕೊರತೆ. ಇವಾಗ ಹೆಚ್ಚು ಲಕ್ಷಾಂತರ ಗಿಡ ಮರಗಳನ್ನು ಕಡಿದಿರೋವಂಥದ್ದು ಯಾತಕ್ಕಾಗಿ, ಯಾರಿಗಾಗಿ? ಒಂದು ಪ್ರಶ್ನೆ. ಮತ್ತು ಸಾರ್ ಹೇಳಿದ್ರು ಭೂಮಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿರಬೇಕು. ಭೂಮಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿರಬೇಕು ಅಂದರೆ ಮಳೆಗಾಲದಲ್ಲಿ ನಾವು ಯಾವ ರೀತಿ ಶೇಖರಣೆ ಮಾಡ್ಕೊಳ್ಬೇಕು, ವೈಜ್ಞಾನಿಕವಾಗಿ ಶೇಖರಣೆ ಮಾಡ್ಕೊಳ್ಬೇಕು. ಬಾವಿಗಳನ್ನು ಮುಚ್ಚೋದಲ್ಲ, ಆ ಬಾವಿಯನ್ನು ಇನ್ನೂ ಅಭಿವೃದ್ಧಿಪಡಿಸಿ ಆ ಬಾವಿಗೆ ನೀರನ್ನು ತುಂಬಬೇಕು. ಬರೀ ಬೋರ್ವೆಲ್ ಅಲ್ಲ, ಮತ್ತು ಜಲಮಾರ್ಗಗಳನ್ನು ಅಭಿವೃದ್ಧಿ ಮಾಡಬೇಕು. ನಾವು ಜಲಮಾರ್ಗಗಳನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ, ಯಾವುದೋ ಒಂದು ಚಾನಲ್ ಮಾಡೋದು ಬಿಟ್ಬಿಡ್ತೀವಿ. ಬಟ್ ಉಪ ಚಾನಲ್ಗಳನ್ನು ಮಾಡಬೇಕು, ಕೆರೆಗಳನ್ನು ನಿರ್ಮಾಣ ಮಾಡಬೇಕು, ಗಿಡ ಮರಗಳನ್ನು ಹೆಚ್ಚಾಗಿ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಗಿಡಗಳು ನೀರನ್ನು ಸಂಗ್ರಹಣೆ ಮಾಡ್ಕೊಳ್ಳುತ್ತೆ. ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಸರ್ಕಾರಕ್ಕೆ ನಾಲೆಜ್ ಇಲ್ಲ, ರಾಜಕಾರಣಿಗಳು ನಾಲೆಜ್. ಯಾಕಂದರೆ ನಾವು ಆಯ್ಕೆ ಮಾಡ್ತಾಯಿದ್ರು ಅಂಥ ದೊಡ್ಡ ಜ್ಞಾನಿಗಳನ್ನು ಆಯ್ಕೆ ಮಾಡ್ತಾಯಿದ್ವಿ. ಅವ್ರಿಗೇನಾದ್ರು ಓಝಾನ್ ಲೇಯರ್ ಬಗ್ಗೆ ಕೇಳಿ, ಏನನ್ನ ಗೊತ್ತಿದೆಯಾ? ಓಝಾನ್ ಲೇಯರ್ ಅಂದ್ರೇನು? ಓಝಾನ್ ಲೇಯರ್ದ ಪದರದ ಎಷ್ಟು ಕಿಲೋಮೀಟರ್ ಇದೆ ಕೇಳಿ, ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಪರಿಸರ ಜ್ಞಾನ ಇಲ್ಲ. ಪರಿಸರ ಜ್ಞಾನ ಇಲ್ಲದವ್ರನ್ನ ಇಡೀ ಜಗತ್ತಿನದ್ದಂತ ನಾನು ಮಾತಾಡ್ತಾ ಇರೋದು. ಇವತ್ತು ವಾರ್ ನಡೀತಾ ಇದೆ, ವಾರಿಂದನೂ ಸಹ ಎಫೆಕ್ಟ್ ಆಗ್ತಾ ಇದೆ. ಇದು ಅತಿ ಜ್ಞಾನಿಗಳು, ಅತಿ ಬುದ್ಧಿವಂತರು, ಸೈಂಟಿಸ್ಟ್ಗಳು ಇವತ್ತು ಹೆಚ್ಚಾಗಿ ಭೂಮಿನ ನಾಶ ಮಾಡುವಂಥ ವಿಜ್ಞಾನವನ್ನು ಕಂಡುಹಿಡಿತಾ ಇದ್ದಾರೆ, ಪ್ರಾಣಿಗಳನ್ನು ನಾಶ ಮಾಡುವಂಥ ವಿಜ್ಞಾನವನ್ನು ಕಂಡುಹಿಡಿತಾ ಇದ್ದಾರೆ. ಆದರೆ ಈ ಜಲಮೂಲವನ್ನು ಅಭಿವೃದ್ಧಿಪಡಿಸಬೇಕು, ಜಲಮೂಲವನ್ನು ಕಾಪಾಡ್ಕೊಳ್ಬೇಕು, ನಾವು ಕೆಲಸ ಮಾಡ್ತಾ ಇಲ್ಲ. ಉದಾಹರಣೆಗೆ ಮರಳುಗಾರಿಕೆ. ಇವತ್ತು ಮರಳುಗಾರಿಕೆಯಿಂದ ಸೂಕ್ಷ್ಮ ಜೀವಿಗಳು ಸಾಯ್ತಾ ಇದ್ದಾವೆ, ಅಂತರ್ಜಲ ಸಾಯ್ತಾ ಇದೆ. ಅಂತರ್ಜಲ ಸತ್ತೋದ್ರೆ ಇಡೀ ಅರಣ್ಯನೇ ನಾಶ ಆಗುತ್ತೆ, ಭೂಮಿನೇ ನಾಶ ಆಗುತ್ತೆ. ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ವೈಜ್ಞಾನಿಕವಾಗಿ ಮರಳನ್ನು ತೆಗಿತಾ ಇಲ್ಲ, ಕೇವಲ ಮರಳು. ಆದರೆ ಆ ಮರಳು ಜೀವದ ಸಂಕೇತ, ಜೀವದ ಮೂಲ ಅದು. ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಇವತ್ತು ಬಿಸಿಲು ಹೆಚ್ಚಾದ ಕಾರಣ ಅಂದರೆ ಗಿಡ ಮರಗಳ ನಾಶ, ಪಕ್ಷಿಗಳ ನಾಶ, ಮತ್ತು ಮೇಡಮ್ ಹೇಳಿದ್ರು ಆಹಾರ ಸೇವನೆ ಭಾಳ ಮುಖ್ಯ. ನಾವು ಋತುಮಾನಗಳಿಗೆ ಅನುಸಾರವಾಗಿ ಆಹಾರ ಸೇವನೆ ಮಾಡಬೇಕು. ಬೇಸಿಗೆಯಲ್ಲಿ ಮೊಸರು, ಮಜ್ಜಿಗೆ, ಹಣ್ಣು ಹಂಪಲು, ತಾಜಾ ಹಣ್ಣುಗಳು ಇವುಗಳನ್ನು ಸೇವೆ ಮಾಡಬೇಕು. ಖಾರ ಅಂಶ ತೊಗೊಳ್ಬಾರ್ದು, ಮಸಾಲೆ ಪದಾರ್ಥಗಳು ಹೆಚ್ಚಾಗಿ ತೊಗೊಳ್ಬೋದು. ಅವೆಲ್ಲ ಮೇಡಮ್ ಅವ್ರು ಹೇಳಿ ಸತ್ಯ. ಇದನ್ನು ನಾವು ಪಾಲಿಸ್ತಾ ಇಲ್ಲ. ಋತುಮಾನ ಆಹಾರ ಪದ್ಧತಿಯನ್ನು ಯಾವತ್ತು ನಾವು ಮರೆತು ಪಾಶ್ಚಿಮಾತ್ಯ ಆಹಾರ ಪದ್ಧತಿಯನ್ನು ಮೈಗೂಡಿಸ್ಕೊಂಡು ಅವತ್ತು ಎಲ್ಲನೂ ಹೆಚ್ಚಾಗುತ್ತೆ. ಶಾಖನೂ ಹೆಚ್ಚಾಗುತ್ತೆ, ಪ್ರೆಷರ್ ಹೆಚ್ಚಾಗ್ತದೆ, BP ಶುಗರ್ ಎಲ್ಲನೂ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರು ಗಿಡಗಳನ್ನು ಪ್ರೀತಿ ಮಾಡಿ, ಮರಗಳನ್ನು ಪ್ರೀತಿ ಮಾಡಿ, ಭೂಮಿಯನ್ನು ಪ್ರೀತಿ ಮಾಡಿ, ಅಂತರ್ಜಲವನ್ನು ಪ್ರೀತಿ ಮಾಡಿ. ಇವತ್ತು ನೀರು ಬಿಟ್ಟಿಲ್ಲ ಅಂದರೆ ಬಾವಿ ತೋಡ್ಕೊಂಡು ನೀರು ಬರ್ತದೆ. ಬೋರ್ವೆಲ್ನ ಬೋರ್ವೆಲ್ ಎಷ್ಟು ಹಾಕ್ತೀರಾ ಅಷ್ಟು ಭೂಮಿ ಸಡಿಲಗೊಳ್ಳುತ್ತೆ, ಅಷ್ಟು ಭೂಮಿ ವೀಕ್ ಆಗ್ತದೆ.